ಪಾದಿಪಕಾಲದೋ ಪುರುಷೋತ್ತಮನೆಂದು ಬರೆಯಿಟ್ಟರೆ ತಕ್ಷಣದೋ ಕದಿಳಿಯಂ ರಕ್ಷಿಸಿದೆ. ಕಾಂತಿಯುತನಾದ ವಾಸುದೇವನಿಗೆ ಶಿಶುವಾಗಿ ಪೋತಿನಿ ಎಂಬ ರಕ್ಕಸಿಯ ಬಸರು ಸೀಳಿದೆ. ಅಸಮ ಬಾಲಕನೆಂದು ಮೆರೆದೆ. ದೇವತಾಂಶ ಮತ್ಭಕ್ತರಿಗೆ ಹಿಂಸೆ ಕೊಡುವ ಕಂಸಾದಿಗಳ ವಂಶಗೈದೆ. ದುರ್ಜನನಾದ ಜಯದ್ರಥನ ಸಿರ ಗರ್ಜಿಸಿ ಕೆಡುವನೆಂದು ಅವನಿ ತಳಕ್ಕೆ ಇಳುವೆನೆಂದು ಅರ್ಜುನ ಪ್ರತಿಜ್ಞೆಗೆ ಗೆಲುವು ಪಂಚಿಸಿದ್ದರೆ ಎನಗೆ ಗರುಡಧ್ವಜನೆಂಬ ಹೆಸರಾತಕ್ಕೆ ಒಂದು ಕ್ಷಣದ ಜಯದ್ರಥನ ಸಿರ ಕಾಣಿಸುವೆನೋ ಗಗನಾಂತರಕ್ಕೆ. ಸಿಂಧು ದೇಶಾಧ್ಯಕ್ಷನಾದ ಸೈಂಧವನೇ, ಓ ಗುರುದ್ರೋಣರೇ, ಇಂದ್ರ ಸಂಜಾತನಾದ ಪಾರ್ಥನ ಪ್ರತಿಜ್ಞೆಗೆ ಭಂಗ ತೊಡರಿತು. ನಿನ್ನ ಪ್ರಾಣಕ್ಕೆ ಬಂದ ಭಯವೇನು? ಧೈರ್ಯಶಾಲಿಯಾಗು ಬೇಗನೆ. ಪರಾಕ್ರಮಿಯಾದ ಪಾರ್ಥನ ಪೌರುಷವೆಂಬ ಕಡಲು ಬತ್ತಿ ಬರಿದಾಯಿತು. ನೀನು ಮಾತ್ರ ನಿನ್ನ ಮಾತೆಯ ಗರ್ಭದಳು ಮತ್ತೆ ಉದ್ಭವಿಸಿದಂತಾಯಿತು. ಕಾಲನಿಗೆ ನಿನ್ನ ಮೇಲೆ ಕರುಣೆ ಹುಟ್ಟಿ ಕಂಟಕಮಂ ತಡೆ ಮಾಡಿದಂತಾಯಿತು. ಮುಟ್ಟು ದೇವತೆಗೆ ಮರವು ಸಂಘಟಿಸಿತು. ಮತ್ತೆ ಇರಲೆಂದು ಪಟ್ಟು ಬಿಟ್ಟು ಹೋದಂತಾಯಿತು. ಬಲ ಬಲ ನಿನ್ನ ಪೂರ್ವಾಜಿತರ ಪುಣ್ಯ ಪ್ರೀತಿ ಪ್ರಾಪ್ತಿ ಫಲಿಸಿದಂತಾಯಿತು. ಅರ್ಜುನನು ಮಾಡಿದ ಶಪಥವನ್ನು ಪಡೆದು ಅಗ್ನಿ ಪ್ರವೇಶ ಮಾಡುವನು ಸಿಂಧು ದೇಶಾಧಿಪತಿ. ನಿಮಿತ್ತದಂತೆ ಆಚಾರ್ಯರೇ, ಕಾಂಡೀವಿಯ ಗಾಡಿಯನ್ನು ನೋಡಿಸುವ ಗರುಡಧ್ವಜನೇ, ಪಾಂಡವನ ಪಕ್ಷನಾಗಿ ಪಾರ್ಥನ ಪ್ರತಿಜ್ಞೆಯನ್ನು ಫಲಿಸುವಂತೆ ಮಾಡಿದೆ ಏನು? ಪಾಂಚಜನ್ಯವನ್ನು ಹಿಡಿದು ಯಾತಕ್ಕೆ ಸುಮ್ಮನೆ ನಿಂತಿ? ಮುರಾರಿ, ನಿನ್ನ ಭಕ್ತರ ಮೇಲೆ ನಿನಗಿನ್ನು ದಯಬಾರಲಿಲ್ಲವೇ? ಅರ್ಜುನನಿಗೆ ಶಾಂತಿಯನ್ನು ಉಪದೇಶಿಸುವ ಶಾಂತಮೂರ್ತಿಯೇ, ನಾ ಎಷ್ಟು ವಿಧವಾಗಿ ಆಲಿಸಿದರೂ ನಿನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ? ಹೇ ಕೃಷ್ಣ, ನೀನು ಸತ್ಯ ಸ್ವರೂಪನಾದ ಕಾರಣ ಸಾಯುವವರನ್ನು ಬದುಕಿಸುವೆ. ನೀನು ಬಂಧುವಾದ ಕಾರಣ ಬಂದ ದುಃಖಗಳನ್ನು ಪರಿಹರಿಸುವೆ. ಮಾನವ, ಸಾಕು ಬಿಡಿ ನಿನ್ನ ಕಪಟದ ಬಿಡವ. ಮಂದಮತೀತನಾದ ಸೈಂಧವನೇ, ನನ್ನ ಪರಿಹಾಸ ಮಾಡುವಿಯಾ? ಸಹಜವಾಗಿ. ಹಾಗಾದ್ರೆ ಸ್ವಲ್ಪ ತಾಳು. ನಿನ್ನ ಕಂದರವು ಖಂಡಿಸಿ ಗಗನದೋಳು ಹೋಗುವ ಕಾಲದೋಳು ಎಲ್ಲ ಪಾಂಚಜನ್ಯದ ನಾದವನ್ನು ಕೇಳುವಂತೆ ಸ್ವಲ್ಪ ತಾಳು. ಶೇಷನ ಗುಳಿಗಳಿಗೆ ಮೋಸಿಕ ಓದು ತೆರದಿ ನಿನ್ನ ಬಾಳ್ವೆ ಆಯಿತು. ಮಕರಿ ಯುದ್ಧದ ಮಡಿಯಿರೋ ಮೃಗಾದಿ ಪಶುಗಳು ಸಿಲುಕಿದಂತೆ ನಿನ್ನ ಬಾಳ್ವೆಯಾಯಿತು. ಅಯ್ಯೋ, ಇನ್ನೇನಿದೆ ಜಯದ್ರಥ, ಆಯಿತೋ ನಿನ್ನ ಜನ್ಮ ವ್ಯರ್ಥ. ಅಯ್ಯೋ, ಈಗ ನಾನೇನು ಏನಾಗಬೇಕೆಂದು ವಿಧಿಯ ಸಂಕಲ್ಪವಿರುವುದೋ ಅದನ್ನು ಅನುಭವಿಸದೆ ವಿನಃ ಯಾರಿಗೂ ತಪ್ಪಿಲ್ಲ. ಹೇಳಿಗಳೇ, ಏನು ಧೈರ್ಯ ಪಾಲಿಸವರು ಹಾಗಿವೆ. ಈ ಗಾಂಡೀವ ಕುರುಕ್ಷೇತ್ರ ಯುದ್ಧದಲ್ಲಿ ರಕ್ತ ಭಯಂಕರ ಸಮುದ್ರವನ್ನೇ ಮಾಡಿಬಿಟ್ಟು ಇಷ್ಟೆಲ್ಲ ಸೈನ್ಯವನ್ನು ನಾಶ ಮಾಡಿ ಇಷ್ಟೆಲ್ಲ ಆಯಿತು ವಿನಃ ಬಲಿಯಾಗಬೇಕಾದ ಕ್ಷೇತ್ರದನ ಮಾತ್ರ ಕರಗತನಾಗಲಿ. ಸೈನ್ಯವನ್ನು ಕೊಲ್ಲದೆ ಕೆಲ್ಲಟ್ಟು ಅಷ್ಟರಲ್ಲಿ ಭಗವಂತನಾದ ಭಾಸ್ಕರನು ಅಷ್ಟಜಲನಾದನು. ಸರಿ ಜನರಲ್ಲಿ ನುಡಿದ ಪ್ರತಿಜ್ಞೆಗೆ ಭಂಗ ಮಾಡದಂತೆ ಈ ನನ್ನ ದೇಹವನ್ನು ಅಗ್ನಿಯೊಳಗೆ ತೆಗೆದುವುದೇ ಎಂದಿಗೆ ಸರಿಯಾದ ಶಿಕ್ಷೆ. ಭಗವಂತನಾದ ಪರಮಾತ್ಮನೆಯನ್ನು ಪ್ರಾರ್ಥನೆಯನ್ನು ಮನ್ನಿಸಬೇಕು. ಓ ನಾರಾಯಣ, ಈ ನನ್ನ ದೇಹವನ್ನು ತೆಗೆಯುವನೋ ಈ ಕ್ಷಣ. ಪಾರ್ಥ, ನಿನ್ನ ಪಂಥದ ರೀತಿಯನ್ನು ನೋಡಿ ನನಗೆ ಸಹಿಸಲು ಸಾಧ್ಯವಾದ ಸಂಕಟ ಉಂಟಾಗುವುದು. ಪಂಚ ಪಾಂಡವರೇ ಎನ್ನ ಪ್ರಾಣಗಳನ್ನು ತಿಳಿಸಿದನು. ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ರೋಧಿಸಿದ್ರಲ್ಲಿ ಧನಂಜಯ? ಏನು ಮಾಡಿದೆಯೋ ಮುಂದಿನ ಯುದ್ಧಕ್ಕೆ ಯೋಚನೆಯ? ಪ್ರಾಯುವುದಕ್ಕೆ ಸಿದ್ಧರಾಗಿರುವರೋ ಎನೆಯ ಹಗ್ಲಿನ ಮಾಡುದು ಹೇವ. ಶಾಂತನಾಗು.
ಈಗ ಸೂರ್ಯದೇವನ ಒಂದು ಕ್ಷಣ ಇದ್ದ ಕಾಲದಲ್ಲಿ ನಿನ್ನ ನಾಡಿಯನ್ನು ಸೀರೆ ಗಗನಾಂತರಕ್ಕೆ ಹಾರಿಸುತ್ತಿದ್ದನು. ಏನು ಮಾತನಾಡುವಿ ಹೇ ದಡ್ಡ? ಈ ಭೀವಚ್ಚಿನ ಭಾವೀತಿಗೆ ತಾಳಲಾರದೆ ಅದಕ್ಕೆ ಬಂದ ಬಹುಮಾನಗಳೇ. ಪ್ರತಿಭಟನ ಪರಾಕ್ರಮದ ಪ್ರತಿಕ್ರಿಯೆ ನೀರಿದ ಮೇಲೆ ನಾರಿಯರಂತೆ ಮುಖವನ್ನು ತೋರಿಸಿಕ್ಕೆ ಬಂದಿರುವಿಯ ಹೇ ಬಂಡ ಅರ್ಜುನ, ಈಗ ನಾನು ನಿನ್ನ ನಿಂದೆ ಮಾಡುವುದಿಲ್ಲ. ನಿನ್ನದೇನು ಆಯಿತು ಇಂದಿಗೆ ಭೋಗ. ಇನ್ನು ಮುಂದಾದರೂ ಈ ಕೃಷ್ಣನ ಮಾತಿಗೆ ಮರುಳಾಗುವವರಿಗೆಲ್ಲ ಎಚ್ಚರಿಸಿ ಹೇಳುವುದು ಈ ನಾರಾಯಣನನ್ನು ನಿರಾಕಾರನೆಂದು ಭಾವಿಸಿದೆ. ಇದೇ ನೋಡು, ನಿನಗೆ ದುರ್ಗತೆಯುಂಟಾದಾಗ ತಾನು ಮಾತ್ರ ಅಸನ್ಮುಖನಾಗಿ ನಿಂತಿರುವನು. ನಿನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ? ಬಿಡು ಬಿಡು ಆತಕ್ಕೆ ಸುಮ್ಮನೆ ನಿಂತಿ ನೋಡಿದೆ ಅಹೋಮನ ಹರಿಯೇ, ಈ ನಾರಾಗಮನ ಬಾಯಿಗೆ ಬಂದಂತೆ ಮಗಳು ಹೊರಡುವ ಅಗ್ನಿಯನ್ನು ಕೊಡುವ ದಿವ್ಯ ಪ್ರಭಾವ. ಶಾಂತನಾಗಿ ಪಾರ್ಥ, ಶಾಂತನಾಗಿ. ಹೇ ಮಹಾಂತರ, ಸಾವಿಲ್ಲದ ಜಾಲನಿಗೆ ನಮಸ್ಕರಿಸಿ ಸೋದರ ಮಾವನ ಕನ್ನ ಈ ದುಷ್ಟರ ನಮಸ್ಕರಿಸು. ಎಲೈ ಕಾಂಡೇವಿ, ಹೇ ಮಹಾಂತರ, ಈ ಕಳ್ಳ ಕೃಷ್ಣನಿಗೆ ನೀನು ಮೃತನಾದ ಮೇಲೆ ನಮಸ್ಕರಿಸುವರು ಯಾರಿಲ್ಲ. ಆದ ಕಾರಣ ಚೆನ್ನಾಗಿ ದೀರ್ಘದಂಡ ನಾಮ ನಮಸ್ಕಾರ ಮಾಡು ಧನಂಜಯ. ಬಿಡು ಬಿಡು ನಿನ್ನ ಪ್ರಾಣ ಮುಗಿಯುವುದು. ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ನ ದಿನ ಮುಗಿಯುವುದು. ಅರ್ಜುನ ನಿನ್ನ ಪ್ರಾಣ ನರನಾದ ಪಾರ್ಥನೆ, ಓ ಮುರಹರಿಯೇ, ನೀನು ಮಾಡಿದ ಪ್ರತಿಜ್ಞೆಗೆ ನಾನು ಮಾಡಿದ ಉಪಾಯವು ಯಾರಿಗೆ ತಿಳಿಯದು? ಕುಟಿಲೋಪಾದಿಯಲ್ಲಿ ಸಮರ್ಥನಾದ ಕಟಕಾಚಾರ್ಯನು ಎನ್ನ ಯುಕ್ತಿಯನ್ನರಿಯದೆ ಕುಟಿಲೋಪಾದಿಯಲ್ಲಿ ಸಮರ್ಥನಾದ ಕಟಕಾಚಾರ್ಯನು ತನ್ನ ಶಕಟ ಯುವದಲ್ಲಿದ್ದ ಜಯದ್ರಥನು ಎನ್ನ ಯುಕ್ತಿಯನ್ನರಿದೆ ಬಹಿರಂಗಕ್ಕೆ ಬಂದನು. ಬೇಟೆಗಾರನ ಬಲಿಯೊಳಗೆ ಸಿಲುಕಿದ್ದ ಮನನೋಪಾದಿಯಂತೆ ಜೀವಿತನಾಗಿರಲಾರನು. ಅರ್ಜುನ, ಅಗ್ನಿ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಗಾಂಧೀವ ಧ್ವನಿಯ ಮಾಡು. ಈ ಜಯದ್ರಥನ ಶಿರಸ್ಸಿಗೆ ಪಾಸುವ ಪದಾಸ್ತ್ರ ಮೂಡು. ಈ ಕ್ಷಣವ ಬಾಣವ ಮೂಡು. ಅಹೋ ಸೋಣಾಂಧರಂಗನೇ, ಬಲ್ಗುಣನೇ, ಸೂರ್ಯನ ಅಸ್ತಮಯವಾಗಿರುವನು ಇನ್ನೇನಿದೆ? ನನ್ನ ಪ್ರತಿಕ್ರಿಯೆ ಬಂದಿದೆ. ನಾನೆನ್ನು ಪರಲೋಕಕ್ಕೆ ಹೊರಡುವುದು ಹೇಳ ದಿವ್ಯ ಪ್ರಭಾವ. ಪಾರ್ಥ, ನಿನ್ನ ಪ್ರತಿಜ್ಞೆಗೆ ಹೇಳುವನು ಮತ್ತಾವ ಯೋಚನೆಯನ್ನು? ಕೃಷ್ಣ ಮೋಸವನ್ನು ಮಾಡಿ ಸೈನ್ಯವನ್ನು ಘಾಸಗೊಳಿಸಿ ವಚನ ಭ್ರಷ್ಟರಾಗಿ ಬಾಲಿನ ಫಲವೇನು ನಾರಾಯಣ? ಭೀಮತ್ವೇ ವಚನ ಭ್ರಷ್ಟನಾಗನೆಂದು ಭೀತಿ ಪಡೆದರು. ಭೂತಳವನ್ನು ಬೆಳಗುವ ಸೂರ್ಯನಿಗೆ ಕರದೊಳಗೆ ಮೆರೆಯುವ ಚಕ್ರಾಯುಧವನ್ನು ಮರೆಯಿಟ್ಟಿರುವೆನು. ತಕ್ಷಣದಲ್ಲೇ ತೆಗೆಯುವನು. ಶಸ್ತ್ರವನ್ನು ಧರಿಸು, ಬಾಣವನ್ನು ಪ್ರಯೋಗಿಸು. ನೀನು ಎತ್ತ ಹೋದರೂ ಉಳಿಯದ ನಿನ್ನ ಪ್ರಾಣ ನನ್ನ ಪುತ್ರನ ಕೊಂದ ಹಣವ ಇಂದಿಗೆ ತೀರುವುದು. ಎಳೆಯ ಹಣವೇ, ಶಿವನ ಕಡೆಯಿಂದ ಪಡೆದ ಪಾಸು ಪದಾರ್ಥವನ್ನು ಹೂಡುವ ನೋಡು ಹೇಗರೆ ಈ ಕ್ಷಣ
ವರವು ಪಡೆದಿರುವನು. ರುದ್ರಾಕ್ಷತ್ರನು ನದಿಯೊಳನಿಂದು ಸೂರ್ಯನಿಗೆ ಅರ್ಘವನ್ನು ಬಿಡುತ್ತಿರುವನು. ಅವನ ಕರದೊಳಗೆ ಕ್ಷೇತ್ರ ತಲಸಿರ ಬೀಳುವಂತೆ ಬ್ರಹ್ಮಾಸ್ತ್ರವು ಊಡಿ ಊಡಿ ಹೊಡಿ ನಿನ್ನ ತಲೆಗಾಗಿ ಅವನ ತಲೆ ಸಹಸ್ರವಾಗುವುದೆಂದು ಅರ್ಜುನ ಕೇಳುವ ವಚನ. ಹಾಗೆ ತಿಳಿಗಳಾದ ಅಭಿಮಾನ್ಯವನ ಕೊಂದವನ ಶಿರವನ ಭೂತಳಕ್ಕೆ ಇಳಿಯದ ಮುನ್ನ ನೈನೋದ್ಭವನ ಅಸ್ತದಿಂದ ಅವನ ಪಿತನ ಕರದೊಳಗೆ ಬೀಳುವಂತೆ ಕಡೆಹಿಡಿದನು. ನಾರಾಯಣ ಸಿಂಧುಪುರ ಜನ ಧೈರ್ಯದ ಶಿರವನ್ನು ಒಂದು ಕ್ಷಣದ ಅವನ ತಂದೆಯ ಕರದೊಳಗೆ ಕಡೆಹಿಡಿದನು. ನಾರಾಯಣ ನೋಡಲ್ಲ ಎಲ್ಲ ಪ್ರಸಾದವ. ಸಿಂಧುಪುರೇಶನ ದಯದಿಂದ ಜಯ ಬಂದಿದೆವು. ಈಗಲೇ ನಮ್ಮ ಅಂತಃಪುರಕ್ಕೆ ಹೋಗುವ ನೋಡಿ.